ಮತ್ತೆ ಏನು ಇವತ್ತು ಇಷ್ಟೊತ್ತಾದರೂ ಎದ್ದಿಲ್ಲ. ಎಬ್ಬಿಸ್ಬಿಡ್ಲಾ? ಬೇಡ ಪಾಪ, ಮನೇಲಿ ಏನೇನೋ ನಡೀತಾ ಇದೆ. ಅದು ಎಷ್ಟು ನೊಂದ್ಕೊಂಡಿದ್ದಾರೋ ಏನೋ. ರಾತ್ರಿ ಸರಿಯಾಗಿ ನಿದ್ದೆನೂ ಮಾಡಿರ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟೇ ಎದ್ದೇಳಿ, ಏನಾಗದಿದೆ. ಮತ್ತೆ ಬರೆದಿರೋ ಆಗಿದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾವಿಬ್ಬರೂ ಜೊತೆಯಾಗಿ ನಿಂತು ಹೋರಾಡಿದ್ದೀವಿ. ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಹಗಲು ರಾತ್ರಿ ಶ್ರಮ ಪಟ್ಟಿದ್ದೀವಿ. ಆದರೆ ಅದನ್ನೆಲ್ಲ ಮೀರಿ ಇವತ್ತು ನಮ್ಮ ತುಂಬಿದ ಕುಟುಂಬದಲ್ಲಿ ಬಿರುಕು ಮೂಡಿದೆ. ಬಾಡಿಗೆ ಮನೆಯೇ ಇಬ್ಬಾಗ ಮಾಡುವಂಥ ಮನಸ್ಥಿತಿಗೆ ಮಕ್ಕಳು ಬಂದಿದ್ದಾರೆ ಅಂದರೆ ನಾವು ಬೆಳೆಸಿರೋ ರೀತಿಲಿ ಎಲ್ಲೋ ತಪ್ಪಾಗಿದೆ ಅಂತ ಅನ್ನಿಸ್ತಿದೆ. ಈ ತಪ್ಪನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ವಿಷಯದಲ್ಲಿ ಎಡವಿದ್ರೆ ಎದ್ದು ನಿಂತ್ಕೊಳ್ಳೋ ಅವಕಾಶ ಇರುತ್ತೆ. ಆದರೆ ಮಕ್ಕಳ ವಿಷಯದಲ್ಲಿ ತಪ್ಪಾದಾಗ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ಅದಕ್ಕೆ ನಾವಿಬ್ಬರು ಕುಂಭಮೇಳಕ್ಕೆ ಹೋಗ್ತಿದ್ದೀವಿ. ಎಲ್ಲ ಪಾಪಗಳನ್ನು ತೊಳೆಯೋ ಆ ಗಂಗೆ ನಮ್ಮ ಪಾಪನೂ ತೊಳೀಲಿ ಅನ್ನೋ ಹಂಬಲದಿಂದ ಹೋಗ್ತಿದ್ದೀವಿ. ಹಾಗಂತ ಮಕ್ಕಳನ್ನ ಬಿಟ್ಟು ಮನೆಯಿಂದ ದೂರ ಹೋಗ್ತಿಲ್ಲ. ನಾವು ಬರೋಷ್ಟರಲ್ಲಿ ಆಗಿರೋ ಅನಾಹುತ ಸರಿ ಹೋಗುತ್ತೆ, ಎಲ್ಲರೂ ಒಂದಾಗಿರ್ತೀರ ಅನ್ನೋ ನಂಬಿಕೆಯಿಂದ ಈ ನಿರ್ಧಾರ ಮಾಡಿದ್ದೀವಿ. ಹೆತ್ತು ಕರುಳಿನ ಸಂಕಟ ಹೆತ್ತು ಮಕ್ಕಳಿಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಂತಿ ನಿಮ್ಮ ಹೆತ್ತವರು. ಯಾಕೆ ಮಾವ, ಯಾಕತ್ತೆ ಹೀಗೆ ಮಾಡಿಬಿಟ್ರಿ? ಹೋಗೋವಾಗ ನನಗಾದ್ರೂ ಒಂದು ಮಾತು ಹೇಳೋಗೋದಲ್ವಾ? ಅಯ್ಯೋ ದೇವ್ರೆ, ಮೊದಲೇ ದುಡ್ಡಿರಲಿಲ್ಲ. ಈಗ ಅಲ್ಲಿಗೆ ಹೋಗಿ ಏನೇನು ಕಷ್ಟಪಡ್ತಾರೋ ಏನು. ಇದೆ ಅವ್ರಿಗೇನೋ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳಪ್ಪ. ಈ ವಿಷಯನ ಈ ಮನೇಲಿ ಯಾರಿಗಾದ್ರೂ ಹೇಳೋಣ ಅಂದ್ರೆ ಈಗಾದ್ರೂ ಅತ್ತೆ ಮಾವನ ಬಗ್ಗೆ ಕಾಳಜಿ ಇದೆಯಾ? ಏನ್ ಮಾಡ್ಲಿ ನಾನೀಗ? ವೆಂಕಿ, ವೀಣಕ್ಕ, ಹಲೋ ವೀಣಕ್ಕ, ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿದ್ದೀನೋ ಏನೋ ಚೆಲ್ವಿ. ಅಯ್ಯೋ ಅಕ್ಕ, ಯಾಕೆ ಕಳ್ತಿದ್ದೀರಾ? ಅಕ್ಕ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ, ಏನಾಯ್ತು? ಏನು ಅಂತ ಹೇಳಿ ಚೆಲ್ವಿ, ಅದನ್ನೆಲ್ಲ ಫೋನಲ್ಲಿ ಹೇಳಕ್ ಆಗ್ತಿಲ್ಲ ನನ್ನಿಂದ. ಯಾಕಕ್ಕ? ಅತ್ತೆ ಮಾವ ಸಂದಗೋರ್ ತಾನೆ? ನೀನು ವೆಂಕಿ ಇಬ್ರು ಇಲ್ಲಿಗೆ ಬಂದ್ಬಿಡಿ ಚೆಲ್ವಿ. ಸರಿ ಅಕ್ಕ, ಆಯ್ತು. ವೀಣಕ್ಕ ಅಳ್ತವ್ರೆ, ಜೋರಾಗಿ ಅಳ್ತವ್ರೆ. ಬೇಡ ಬೇಡ, ನಾನು ನೀನು ಇಬ್ರು ಮನೆಗೆ ಹೋಗ್ಬೇಕಂತೆ. ವೆಂಕಿ, ಮನೆಗೆ ಬೇಗ ಬನ್ನಿ ಅಂತ ಕರೆದ್ರು. ಹೋಗಮ್ಮ ಬಾ. ಅವಂಗೊಂದು ಮಾತು ಹೇಳ್ಬಿಟ್ಟು ಹೋಗಮ್ಮ. ಸರಿ ಆಯ್ತು, ನಡಿ.
ವೆಂಕಿ ಯಾಕಪ್ಪ ಬಂದ್ ಕೂಡ್ಲೆ ನನ್ನ ಮಾತಾಡಿಸ್ಲೇ ಇಲ್ಲ, ಸುಮ್ನೆ ಕುಂತ್ಕೊಂಡ್ಬಿಟ್ಟಿದೀರಿ. ಬಂದ್ ಕೂಡ್ಲೆ ಅವ್ವ ಊಟ ಆಯ್ತಾ, ಬೆಳಿಗ್ಗೆಯಿಂದ ಏನೇನ್ ಮಾಡ್ದೆ ಅಂತ ಎಲ್ಲ ವಿಚಾರಿಸ್ತಿದ್ರಿ. ಇವತ್ತೇನು ಮಾತಾಡಿಸ್ತಿಲ್ಲ ಅಂದ್ರೆ ಏನೋ ಆಗದೆ. ಯಾಕೆ ವೆಂಕಿ ನೀನು ಏನು ಮಾತಾಡ್ತಾನೆ ಇಲ್ಲ? ಅವ್ವ ವೀಣಕ್ಕ ಹತ್ಕೊಂಡು ಫೋನ್ ಮಾಡಿದ್ರು, ಬೇಗ ಮನೆ ಹತ್ರ ಬನ್ನಿ ಅಂತ. ಆ ವಿಷಯ ಗೊತ್ತಾದಾಗಿಂದ ವೆಂಕಿ ಸಾನೆ ಬೇಜಾರು ಮಾಡ್ಕೊಂಡವನೆ. ಏನಾಗಿದೆಯಂತೆ? ಅದೇನು ಹೇಳಿಲ್ಲ ಕಣವ, ಬೇಗ ಬನ್ನಿ ಅಂತ ಹೇಳಿದ್ರು. ಅವ್ರು ಅಳ್ತಾ ಇರೋದ್ ನೋಡಿದ್ರೆ ಅಲ್ಲಿ ಏನೋ ಆಗೈತೆ ಅಂತ ಭಯ ಆಯ್ತೈತೆ. ಅದಕ್ಕೆ ನಿಂಗೊಂದ್ಕಿತ ಹೇಳ್ಬಿಟ್ಟು ಹೋಗುಮ ಅಂತ ಬಂದ್ವಿ. ಅಲ್ಲ ಕಣವ, ಈ ವಿಷಯ ಗೊತ್ತಾದ್ಮೇಕೆ ಮೊದ್ಲು ಅಲ್ಲಿಗೆ ಹೋಗ್ಬೇಕು ತಾನೆ, ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಹೋಗ್ರಿ, ಮೊದ್ಲು ಏನಾಗದೆ ಅಂತ ವಿಷಯ ತಿಳ್ಕೊಂಡ್ ಬನ್ನಿ. ವೆಂಕಿ ವೆಂಕಿ ವಿಷಯ ಗೊತ್ತಿಲ್ದೆ ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ ಕಣಪ್ಪ. ಅಲ್ಲಿ ಹೋಗಿ ವಿಷಯ ಏನಾಗದೆ ಅಂತ ಮೊದಲು ತಿಳ್ಕೊಳ್ಳಿ, ಸರಿನೇ? ಚಲ್ವಿ ನೀನು ಜೊತೆಗೆ ಹೋಗವ. ಅಲ್ಲ ಕಣವ, ನಾನು ಹೊಂಟೋದ್ರೆ ನೀನ್ ಯಾರು ನೋಡ್ಕೋತಾರ? ನನ್ ಯೋಚನೆ ಬಿಡವ, ಚೋಟು ಇದನ್ನಲ್ಲ ಅವ್ನು ನೋಡ್ಕೊತಾನೆ. ಇಂಥ ಸಮಯದಲ್ಲಿ ವೆಂಕಿ ಒಬ್ನೇ ಹೋಗೋದು ಸರಿಯಲ್ಲ. ನೀನ್ ಹೋಗಿ ಅದೇನಂತ ವಿಚಾರ್ಸವ. ವೆಂಕಿ ನೀನು ಗಾಬರಿ ಆಗ್ಬೇಡ, ಧೈರ್ಯವಾಗಿರಪ್ಪ. ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ನನಗ್ ಫೋನ್ ಮಾಡವ. ಸರಿ ಕಣವ. ಹುಷಾರಪ್ಪ. ಹುಷಾರ ಕಣವ. ಹ್ಞೂ ಕಣವ. ವೀಣಾ ವೀಣಾ ಅಲ್ಲೋಟ ಸ್ಟ್ರಾಂಗ್ ಕಾಫಿ ಕೊಡೆ. ವೀಣಾ ಏನಿದು? ಏನೇ ನೀನು ಬೆಳಗ್ಗೆ ಸುಪ್ರಭಾತ ಆಡೋದನ್ನ ಕೇಳಿದ್ದೀನಿ, ನೀನ್ ನೋಡಿದ್ರೆ ತೋಡಿ ರಾಗ ಆಡ್ತಿದ್ಯಲ್ಲ, ಏನಾಯ್ತಾ? ಹೌದು ರೀ, ನನ್ ಕಣ್ಣೀರ್ ನೋಡಿದ್ರೆ ನಿಮ್ಗೆ ಯಾವಾಗ್ಲೂ ಯಾವ್ದೋ ರಾಗ ಅಂತಲೇ ಅನ್ಸುತ್ತೆ. ಆದ್ರೆ ಯಾಕೆ ಅಳ್ತಿದ್ಯಾ ಅಂತ ಮಾತ್ರ ಕೇಳಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸುಸ್ತಾಗಿ ಬಂದಿರ್ತೀವಿ, ಮನೆಗೆ ಬಂದು ಆರಾಮಾಗಿ ಮಲಗಿ ಬೆಳಿಗ್ಗೆ ಎದ್ರೆ ವಾತಾವರಣ ಸಂತೋಷವಾಗಿರುತ್ತೆ ಅಂದ್ರೆ ಏನೇ ನಿನ್ನ ಗೋಳು? ಹೌದು ರೀ, ಎಲ್ಲ ನಂದೇ ಗೋಳು, ನಿಮ್ದು ಮಾತ್ರ ಏನೂ ಇಲ್ಲ ಅಲ್ಲ. ನಿನ್ ಮತ್ಗೇನು ಬೆಳಗ್ಗೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬಡ್ಕೋತೀನಿ, ಬೇರೆ ಹೋಗೋಣ ಅಂತ. ನಿನ್ಗೆಲ್ಲ ನಡ್ತಾರೆ ನಿಮಿಷ ಸುಮ್ಮನೆ ಇರ್ತೆ ಸಿಂಚನ, ಅದೇನಂತ ವಿಚಾರಿಸಿ ನಡಿ ನಡಿ. ಯಾಕದ್ಕೆ ಅಳ್ತಾ ಇದ್ದೀರಾ? ಏನಾಯ್ತು? ಎಲ್ಲ ನಿಮ್ಮಿಬ್ರಿಂದಾನೇ ಆಗಿದ್ದು ಕಣ. ನಂದು ಗೋಕುಲ್ದಂತ ಮನೆ ಒಡೆದು ಹಾಳಾಗಿದ್ದು ನಿಮ್ಮಿಬ್ರಿಂದಾನೆ. ನಮ್ಮ ಇಲಾಖೆ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ? ರಾತ್ರಿ ಸರಿ ನಿದ್ರೆ ಮಾಡಿಲ್ವಾ? ಹೌದು ರೀ, ಮಾಡೋದೆಲ್ಲ ಮಾಡಿ ಚಟ್ನಾಗಿ ನಿದ್ರೆ ಮಾಡೋದಕ್ಕೆ ನಿಮ್ಮೆಲ್ಲರಿಂದ ಹಾಕೋದು. ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ ಯಾರಿಗಾದ್ರು? ಅದನ್ನೇ ತಾನೇ ಕೇಳ್ತಿರೋದು. ಅದೇನಾಗಿದೆ ಅಂತ ಹೇಳಿ, ಸುಮ್ಮನೆ ಈ ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡಿ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಒಬ್ಬಳು ನೆಟ್ಟಗಿದ್ದಿದ್ರೆ ಈ ಮನೆ 2 ಭಾಗ ಆಗ್ತಿರ್ಲಿಲ್ಲ. ಅದೇನು ಓವರ್ ಬಿಲ್ಡಪ್ ಅಂತ ಹೇಳ್ತಿದೀಯಲ್ಲ, ಅದನ್ನ ನಾನೆಲ್ಲ ತಗೋತಿರೋದು ನೀನು. ಅದಕ್ಕೆ ಏನ್ ಮಾತಾಡ್ತಿದ್ದೀರಾ? ಇವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಕಳ್ಕೊಂಡವ್ರ ನೋವು ನಿಮ್ಗೇನು ಗೊತ್ತು ಹೇಳಿ? ಹೌದಪ್ಪ,
ಎಲ್ಲ ಕಷ್ಟ ನಿನಗೆ ಮಾತ್ರ ಗೊತ್ತಾಗತ್ತೆ, ನನಗೇನು ಗೊತ್ತಾಗಲ್ಲ. ಒಂದ್ ನೆನ್ಪಿಟ್ಕೊ, ಒಡವೆ ಕಳ್ದೋದ್ರೆ ಬೇರೆದನ್ನ ತಗೋಬಹುದು, ಆದ್ರೆ ಅಪ್ಪ ಅಮ್ಮ ಕಳ್ದೋದ್ರೆ ಹೊಸದಾಗಿ ತಗೋತೀರಾ? ಏನಾಯ್ತು ಅಪ್ಪ ಅಮ್ಮಂಗೆ? ಏನೂ ಆಗಿಲ್ಲ ರೀ. ನೀವೆಲ್ಲ ಸೇರ್ಕೊಂಡು ಈ ಮನೇನ ಭಾಗ ಮಾಡಿ ಸಂತೋಷಕ್ಕೆ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಯಾವಾಗ ವಾಪಸ್ ಬರ್ತಾರೆ ಅಂತಾನೂ ಗೊತ್ತಿಲ್ಲ. ದುಃಖ ತಡ್ಕೊಳಕ್ಕಾಗದೆ ಈ ಪತ್ರ ಬರ್ದಿಟ್ಟು ಹೋಗಿದ್ದಾರೆ. ತಗೊಳ್ಳಿ, ಓದಿ. ಸರಿ, ಇಷ್ಟೇನಾ? ನೀನು ಹೇಳಿದ್ ನೋಡಿ ಏನಾಯ್ತಪ್ಪ ಅಂತ ಅನ್ಕೊಂಡೆ. ಕುಂಭಮೇಳಕ್ಕೆ ಹೋಗಿ ವಾಪಸ್ ಬರ್ತೀವಿ ಅಂತ ಬರ್ದಿದ್ದ. ಏನು ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಬರ್ದಿಲ್ವಲ್ಲ? ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರೆ ನೀವು ಹೊಟ್ಟೆ ತುಂಬಾ ಹಾಲು ಕುಡಿತಿದ್ರೇನೋ ಅಲ್ಲ? ಅದಕ್ಕೆ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅವ್ರೇನು ಮನೆ ಬಿಟ್ಟು ಹೋಗಿಲ್ವಲ್ಲ, ಬರ್ತಾರೆ ಬಿಡಿ. ನಿಮ್ಮನ್ನ ನಂಬ್ಕೊಂಡ್ರೆ ನೀವು ಅವ್ರನ್ನ ಮನೆಯಿಂದನೂ ಆಚೆ ಕಳಿಸ್ತೀರಾ ಕಣೋ. ಅವ್ರಿಗೆ ನೀವು ಖುಷಿಯಿಂದ ಹೋಗಿಲ್ಲ ಕಣೋ. ನಿಮಗ್ ಒಳ್ಳೇದಾಗ್ಲಿ, ನಿಮಗ್ ಒಳ್ಳೆ ಬುದ್ಧಿ ಬರಲಿ ಅಂತ ಬೇಡ್ಕೊಳಕ್ ಹೋಗಿದ್ದಾರೆ. ಮೊದಲು ಅವ್ರ ಬುದ್ಧಿ ಅವ್ರು ನೆಟ್ಟಿಗೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳಕ್ ಬರಲ್ಲ. ಸಿಂಚನ, ಇನ್ನೊಂದು ಮಾತು ಅತ್ತೆ ಮಾವನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಪಾಪ ಅತ್ತೆ ಮಾವ ಈ ಇಳಿ ವಯಸ್ಸಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಖುಷಿಯಿಂದ ಕಾಲ ಕಳಿಬೇಕಾಗಿರೋರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದಕ್ಕೋಸ್ಕರನೇನಾ ಅವ್ರು ಎಷ್ಟು ಕಷ್ಟಪಟ್ಟು ದುಡಿದು ಸಾಕಿ ನಿಮ್ಮನ್ನೆಲ್ಲ ಬೆಳೆಸಿದ್ದು? ಯಾಕೆ ಎಲ್ರು ಸೇರ್ಬಿಟ್ಟು ಅವ್ರ ನೆಮ್ಮದಿನ ಕಿತ್ಕೋತಾ ಇದ್ದೀರಾ? ಬಾಯಿ ಮುಚ್ಕೊಂಡಿರೇ ಸಾಕು. ನೀನು ಹೇಳ್ತಿರೋದು ನೋಡಿದ್ರೆ ನಾವೇ ಕುತ್ತಿಗೆ ಹಿಡಿದು ಆಚೆಗೆ ದಬ್ಬಿದೀವಿ ಅನ್ನೋ ಥರ ಮಾತಾಡ್ತೀವಿ. ಅವರಿಗೆ ಕುಂಭಮೇಳಕ್ಕೆ ಹೋಗೋದಕ್ಕೆ ಒಂದು ನೆಪ ಬೇಕಾಗಿತ್ತು, ಸಿಕ್ತು, ಹೋಗಿದ್ದಾರೆ. ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರೆ ದುಡ್ಡು ಖರ್ಚಾಗುತ್ತಲ್ಲ, ಅದಕ್ಕೆ ಯಾರಿಗೂ ಹೇಳ್ದೆ ಹಾಗೆ ಹೋಗಿದ್ದಾರೆ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ರೀ. ಹೆತ್ತವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನೀವೆಲ್ಲ ಉದ್ಧಾರನ ಆಗ್ತೀರಾ? ಯಾಕೆ ಎಲ್ಲದನ್ನು ದುಡ್ಡಲ್ಲೇ ಅಳಿತೀರಾ? ಸ್ವಲ್ಪ ಸಂಬಂಧಕ್ಕೂ ಬೆಲೆ ಕೊಡಿ. ಯಾವ ಸಂಬಂಧ ಉಳಿದೆ ಅಂತ ಬೆಲೆ ಕೊಡಬೇಕು? ಎಲ್ಲರ ಮನೇಲೂ ಅಪ್ಪ ಅಮ್ಮ ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಆದರೆ ಇವರು ನಾವು ಕೊಡೋ ದುಡ್ಡಿಗೆ ಆಸೆ ಪಟ್ಟು ನಮ್ಮನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಗೊತ್ತು. ಇಷ್ಟೇ ನಿಮ್ಮೆಲ್ಲರ ಯೋಗ್ಯತೆ, ಇಷ್ಟೇ ನೀವೆಲ್ಲರೂ ಅತ್ತೆ ಮಾವನ್ನ ಅರ್ಥ ಮಾಡ್ಕೊಂಡಿರೋದು. ಏನ್ ನೀವು ಕೊಡ್ತಿರೋ ಪುಡಿಗಾಸಲ್ಲಿ ಅವ್ರು ಈ ಮನೆ ನಡೆಸ್ತಾರೆ ಅನ್ನೋ ಭ್ರಮೆನಲ್ಲಿ ಇದ್ದೀರಾ? ಒಂದು ತಿಂಗಳು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಈ ಮನೆನ ನಡೆಸಿ ನೋಡಿ, ಅವಾಗ ಗೊತ್ತಾಗತ್ತೆ ಅತ್ತೆ ಈ ಮನೆನ ಹೇಗ್ ನಡೆಸ್ತಾ ಇದ್ದಾರೆ ಅಂತ. ರಿಟೈರ್ ಆದ್ರು ಪಾಪ ಆಟೋ ಓಡಿಸ್ಕೊಂಡು ರಾತ್ರಿ ಪಾಳಿ ಕೆಲಸನೂ ಮಾಡ್ಕೊಂಡು ಮಕ್ಕಳಿಗೆ ಹೆಚ್ಚಿನ ಹೊರೆ ಆಗ್ಬಾರ್ದು ಅಂತ ಇನ್ನೂ ದುಡಿತಾನೆ ಇದ್ದಾರೆ. ಅಂಥವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಿರಲ್ಲ. ಒಂದು ಮಾತು, ನಿಮ್ಮಲ್ಲಿ ಯಾರಾದ್ರೂ ಅತ್ತೆ ಮಾವನ ಬಗ್ಗೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಈ ಓವರ್ ಆ್ಯಕ್ಟಿಂಗ್ ಏನು ಕಡಿಮೆ ಇಲ್ಲ, ಅವಾರ್ಡ್ ಕೊಡಿಸ್ಬೇಕಾಗತ್ತೆ. ಭಾವನಾಗ್ ಫೋನ್ ಮಾಡೋಣವಾ? ಹೇಳಿ ಸೌಪರ್ಣಿಕಾ ಅವರೇ. ಭಾವನಾ, ಕೇಸ್ ವಿಷಯ ಎಲ್ಲಿವರೆಗೂ ಬಂತು? ಹಾಂ, ವಿಚಾರಿಸ್ತಿದ್ದೀನಿ. ಹಾಗೆ ನಮ್ಮ ಭಾವನಿಗೆ ಹೇಳಿ SP ಅವ್ರ ಹತ್ರ ಮಾತಾಡಿ ಅಂತಲೂ ಹೇಳಿದ್ದೀನಿ. ಇಷ್ಟೊತ್ತಿಗಾಗಲೇ ಎನ್ಕ್ವೈರಿ ಶುರು ಆಗಿರಬಹುದು. ಪರವಾಗಿಲ್ವೇ, ಪೊಲಿಟಿಕಲ್ ಫ್ಯಾಮಿಲಿ ಸೇರಿದ್ಮೇಲೆ ನಿಂಗೂ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಆಯ್ತು. ರವಿ ಕೂಡ ಸ್ಟೇಷನ್ ಕಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ನಂಗೆ ಯಾಕೋ
ಈ ಕೇಸ್ನ ಇವರು ಬೇಕು ಅಂತಾನೆ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಬೇಕಂದ್ರೆ ನೀನೇ ಯೋಚನೆ ಮಾಡು, ಸ್ಟಾರ್ಟಿಂಗ್ ಈ ಕೇಸ್ನ ತಗೊಳ್ಳೋದಕ್ಕೆ ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಮೀಡಿಯಾದವರು, ಈ ನ್ಯೂಸ್ ಅವರು ಎಲ್ಲಿನಾದ್ರೂ ಸುದ್ದಿ ಮಾಡ್ಬಿಡ್ತಾರೋ ಅಂತ ಹೇಳಿ ಇವ್ರು ಈ ಕೇಸ್ನ ತಗೊಂಡಿದ್ದು. ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ. ಇನ್ಫ್ಲೂಯೆನ್ಸ್ ಉಪಯೋಗಿಸಿದ್ರೆ ಕೇಸ್ ಬೇಗ ಮೂವ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಮಾವನ ಹತ್ರನೂ ಮಾತಾಡ್ಸಿದ್ದೀನಿ. ಆದರೆ ಈ ಕೇಸ್ ಬಗ್ಗೆ ಒಂದೂ ಗೊತ್ತಾಗ್ತಿಲ್ಲ. ಸರಿ ಕರ್ಣ, ನೀನು ಅಪ್ಪಾಜಿ ಹೇಳ್ದಂಗೆ ಕೇಳ್ತೀನಿ. ಭಾವನಾ, ಸಿದ್ದೋರೇನಾದ್ರೂ ಅಲ್ಲಿದ್ರೆ ಒಂಚೂರು ಫೋನ್ ಕೊಡ್ತೀಯಾ? ಹಾಂ, ಒಂದು ನಿಮಿಷ. ಸಿದ್ದು ಅವರೇ, ನೀವೇ ಸ್ವಲ್ಪ ಮುಂದೆ ನಿಂತ್ಕೊಂಡು ಈ ಕೇಸ್ ಯಾಕಿಷ್ಟು ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದಾ? ಹಾಂ ಮೇಡಮ್ ಅವರೇ, ನಾನು SP ಹತ್ರ ಮಾತಾಡ್ತೀನಿ. ಸರಿ, ಖುಷಿ ಇಲ್ಲೇ ಇದ್ದಾಳೆ, ಮಾತಾಡಿ. ಸರಿ ಕರ್ಣ, ನೀನು ಅಪ್ಪಾಜಿ ಹೇಳ್ದಂಗೆ ಕೇಳ್ತೀನಿ. ನಾನು ಹಿಂಗಿರೋದಿಲ್ಲ, ಭಾವನಾ ಮೇಡಮ್ ಅವ್ರ ಜೊತೆ ಖುಷಿಯಾಗಿರ್ತೀನಿ. ಖುಷಿ ಪುಟ, ಹೇಗಿದೆಯಾ? ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ? ಸರಿ ಪುಟ, ನಾನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸರಿ, ಬಾಯ್ ಭಾವನಾ. ಬಾಯ್. ಸಿದ್ದು ಅವರೇ, ಏನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಾಗೆ ಡಲ್ ಆಗಿಬಿಟ್ರಿ. ಅದು ಏನಿಲ್ಲ ಮೇಡಮ್ ಅವರೇ. ನನಗೆಲ್ಲ ಗೊತ್ತು ಸಿದ್ದು ಅವರೇ. ಈ ಕೇಸ್ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನೀವು ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ಮಾವ ಹೇಗಿದ್ರು ಮಾತಾಡಿದಾರಲ್ವಾ, ನೀವು ನನ್ನ ಜೊತೆ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ನಾನು ಹಿಂಗೆ ಇದ್ದರೆ ಮೇಡಮ್ ಅವ್ರು ಇನ್ನೂ ನೊಂದ್ಕೋತಾರೆ. ಆಗೋದನ್ನ ದೇವ್ರಿಗೆ ಬಿಟ್ಟು ನಾನು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಬೇಕು. ಇದೇನಿದು ವೆಂಕಿ, ಮನೇನ ಭಾಗ ಮಾಡ್ತಾರಲ್ಲ, ಪಟ್ಟಿ ಹಾಕೋರೆ. ವೀಣಕ್ಕ, ವೆಂಕಿ, ಚಲ್ವಿ ಬಂದ್ರ? ಅಕ್ಕ, ಇದೇನಕ್ಕ ಇದು? ಮನೆ ಭಾಗ ಮಾಡಂಗೆ ಪಟ್ಟಿ ಹಾಕಿದ್ದೀರಾ? ಇದಾರಲ್ಲ ಅಣ್ಣ ತಮ್ಮ, ಮನೆನ ಭಾಗ ಮಾಡಿದ್ದಾರೆ. ಅವತ್ತು ಸಿಂಚನ ಬಂದ್ಲು, ತನ್ನ ಒಡವೆ ಕಳೆದೋಗಿದೆ, ಅದನ್ನೆಲ್ಲ ನೀವೇ ಕದ್ದಿದ್ದು ಅಂತ ನನ್ನ ಮೇಲೆ ಆರೋಪ ಹಾಕಿದ್ಲು. ಹೌದು, ದೊಡ್ಡ
ದೊಡ್ಡ ಮರ್ಯಾದಸ್ಥ ಕುಟುಂಬ, ಮರ್ಯಾದೆಗೆ ಅಂಜಿ ಬದುಕುವಂತ ಜನ. ಮರ್ಯಾದೆಗೆ ಹೆದರೋ ತರ ಇದ್ರೆ ನಾನು ಒಡವೆ ಯಾಕೆ ಕರೀತಾ ಇದ್ರಿ? ಕದಿಯೋದು ಅಲ್ಲದೆ ನನಗೆ ಗೊತ್ತಾಗ್ಬಾರ್ದು ಅಂತ ಡೂಪ್ಲಿಕೇಟ್ ಮಾಡಿ ಇಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ಇಂಥ ಕೆಲಸ ಮಾಡಕ್ಕೆ? ಅಲ್ಲ ಕಣ, ಅವಳು ಬಾಯಿ ಬಂದಂಗೆ ಮಾತಾಡ್ತಿದ್ದಾಳೆ. ಕೇಳ್ಕೊಂಡು ನಿಂತ್ಕೊಳ್ಳೋಕೆ ನಾನು ನಿಂತರ ಹೆಂಡತಿ ಗುಲಾಮ್ ಅನ್ಕೊಟ್ಯಾ? ಏನೇನೋ ಮಾತಾಡ್ತಿದ್ಯಾ? ಅಣ್ಣ ಅಂತ ಸುಮ್ಮನೆ ಇದ್ದೀನಿ, ಇಲ್ಲದೆ ಇದ್ರೆ ನಾನು ಅಷ್ಟೇ ಕಣ, ತಮ್ಮ ಅಂತ ಸುಮ್ಮನೆ ಇದ್ದೀನಿ. ಬಾಯಿ ಮುಚ್ಕೊಂಡು ಇರ ಕೇಳೋ, ಇಲ್ಲ ಅಂದ್ರೆ ಪರಿಣಾಮ ನಟ್ಟಿಗಿರಲ್ಲ. ಬಾಯಿ ಮುಚ್ಕೊಂಡು ಇರ ಕೇಳೋ. ನೋಡಿಯಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು, ಅವ್ರು ಯಾರು? ವೆಂಕಿ, ಸಮಾಧಾನ ಮಾಡ್ಕ. ಹಿಂಗೆ ಆಗ್ಬೇಕು ಅಂತ ಇದ್ದಾಗ ಯಾರಿಂದ ಬದಲಾಯಿಸಕ್ಕಾಯ್ತದೆ ಹೇಳು? ಅಮ್ಮ